ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಿಮಗೆ ತೊಂಡೆಕಾಯಿ ಪಲ್ಯ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಸ್ಟೀಮರ್ ಗೊತ್ತಾಗ್ತಿದೆಯಾ? ಸ್ಟೀಮರಲ್ಲಿ ತೊಂಡೆಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಈ ತೊಂಡೆಕಾಯಿನ ಸ್ಟೀಮ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಸಾಲ್ಟ್ ಬೇಕಾದ್ರೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳೋಣ. ಈಗೆಲ್ಲ ಡಯಟಿಷಿಯನು ಮತ್ತು ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟೀಮ್ ಮಾಡೋದ್ರಿಂದ ವೆಜಿಟೇಬಲ್ಸ್ ಅಲ್ಲಿರೋ ನ್ಯೂಟ್ರಿಯೆಂಟ್ಸು ಹಾಗೇ ಇರುತ್ತೆ. ಬಾಯ್ಲ್ ಮಾಡಿ ಆ ನೀರನ್ನ ಆಚೆ ಹಾಕೋದ್ರಿಂದ ಎಲ್ಲ ನ್ಯೂಟ್ರಿಯೆಂಟ್ಸ್ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಸಹ ಈಗ ಸ್ವಲ್ಪ ದಿನದಿಂದ ರೂಢಿ ಮಾಡ್ಕೊಂಡಿದ್ದೀನಿ ಸ್ಟೀಮ್ ಮಾಡೋದನ್ನ. ನೋಡಿ, ನಾನು ಈ ಥರ ವೆಯ್ಟ್ ಇಟ್ಟು ಸ್ಟೀಮ್ ಮಾಡ್ಕೋತೀನಿ. ಆ್ಯಕ್ಚುಲಿ ನಾನು ಸ್ಟೀಮರ್ ತೊಗೋಬೇಕು, ಸ್ಟೀಮರ್ ತೊಗೊಂಡಿಲ್ಲ ಇನ್ನೂ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಸ್ಟೀಮ್ನ ವೆಯ್ಟ್ ಇಟ್ಟಾಗ ಅದು ಏರ್ ಲೀಕ್ ಆಗೋಲ್ಲ. ಸೊ ಇಲ್ಲಿ ಒಂದು ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಸಿದು, ಅಥವಾ ಒಣಗಿರೋ ಕೊಬ್ಬರಿನೂ ನೀವು ಹಾಕ್ಕೋಬೋದು. ನೋಡಿ, ಇದಕ್ಕೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಇದನ್ನು ತರ್ತರಿಯಾಗಿ ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೊಬರೋಣ. ನೋಡಿ, ಈ ಥರ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಚಿಕ್ಕ ಟೇಬಲ್ ಸ್ಪೂನಷ್ಟು ಎಣ್ಣೆ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಇದು ಸ್ವಲ್ಪ ಸಾಸಿವೆನ ಸಿಡಿಸ್ಕೊಳ್ಳೋಣ. ಸೊ ಇವಾಗ ಬನ್ನಿ ಹಿಂಗನ್ನ ಹಾಕ್ಕೊಳ್ಳೋಣ. ಸೊ ನೋಡಿ, ಇದು ಈ ಥರ ಸ್ಟೀಮ್ ಆಗಿದೆ, ಗೊತ್ತಾಗ್ತಿದೆಯಾ? ಬೆಂಡ್ ಆಗುತ್ತೆ ಈಸಿಯಾಗಿ. ನೋಡಿ, ಈ ಥರ ಬೆಂದಿದೆ. ಸೊ ಇದನ್ನು ಇದಕ್ಕೆ ಹಾಕೋಣ. ಸೊ ಬನ್ನಿ, ಇವಾಗ 2 ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಬಾಯ್ಲಾಗಿ ಇಟ್ಕೊಂಡಿರೋ ಅಂಥದ್ದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಸೊ ಇದನ್ನು ಇಲ್ಲಿಗೆ ಮಾಡ್ಕೊಳ್ಳೋಣ. ಸೊ ಬನ್ನಿ, ಇವಾಗ ಇದನ್ನು ಕೈ ಆಡ್ಕೊಳ್ಳೋಣ, ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಬನ್ನಿ, ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು ಆಲ್ರೆಡಿ, ಡ್ರೈ ಪೌಡರು, ಅದನ್ನು ಹಾಕೊಳ್ಳೋಣ. ಸೊ ಇದನ್ನು ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೇಕಾದರೆ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳೋಣ, ಯಾಕೆಂದರೆ ನಾವು ಆಲ್ರೆಡಿ ಸ್ಪ್ರಿಂಕಲ್ ಮಾಡಿದ್ದೀವಿ ಅಲ್ವಾ ಸ್ಟೀಮ್ ಮಾಡಬೇಕಾದ್ರೆ, ಅದಕ್ಕೆ. ಬನ್ನಿ, ಇವಾಗ ಸ್ಪ್ರಿಂಕಲ್ನ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಬನ್ನಿ, ಇವಾಗ ಕೊತ್ತಂಬರಿ ಸೊಪ್ಪನ್ನ ನಾನು ಈ ಥರ ನೈಫಲ್ಲಿ ಕಟ್ ಮಾಡಿ ಹಾಕೋತೀನಿ. ಯಾಕೆ ಅಂತ ಹೇಳಿದ್ರೆ ಈಸಿಯಾಗಿ ಆಗುತ್ತೆ ನಮಗೆ. ನೈಫ್ನ ಒಂದು ಕಿಚನ್ಗೆ ಅಂತಲೇ ಸಪ್ರೇಟಾಗಿ ಯೂಸ್ ಮಾಡ್ಕೋತೀವಿ. ಸೊ ಈ ಥರ ನಾನು ಮದುವೆ ಮನೆ ಶೈಲಿಲಿ ತೊಂಡೆಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತೀನಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದ್ರು ವೀಡಿಯೋನ ಅಪ್ಲೋಡ್ ಮಾಡಿದಾಗ. ಸೊ ಸಿಗೋಣ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.